ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ. ನಾನು ಮಲ್ಲಿಗೆ ಹೂವಿಂದ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ಫ್ರೆಂಡ್ಸ್, ನೋಡೋಣ ಅದಕ್ಕೆಲ್ಲ ಐಟಮ್ ಏನೇನು ಬೇಕು ಅಂತ ಹೇಳಿ. ಮೊದಲಿಗೆ ಮಲ್ಲಿಗೆ ಹೂವಿನ ಪಲಾವ್ಗೆ ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ. 1 ಕಪ್ಪು ಮಲ್ಲಿಗೆ ಹೂವನ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಮೈಸೂರು ಮಲ್ಲಿಗೆ ಹೂವನ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬಟಾಣಿ, ಹಾಗೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಅಕ್ಕಿ. ಇದು ಮೊಸರು ಬಜ್ಜಿಗೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಮೊಸರು, ಹಾಗೆ ಮಿಕ್ಸಿಂಗ್ ತರಕಾರಿ. ಇದಿಷ್ಟು ಐಟಮ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು ಕುಕ್ಕರ್ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಮೊದಲಿಗೆ ಮಸಾಲೆ ರುಬ್ಕೊಳ್ಬೇಕು. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಹಾಕೋತಾ ಇದ್ದೀನಿ. ಹಸಿಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಮಸಾಲೆನ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಗ್ಯಾಸ್ ಹಚ್ಚಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾಯಿಲಿ, ಇವಾಗ ಬಿಸಿ ಆಗಲಿ ಕುಕ್ಕರು. ಮಲ್ಲಿಗೆ ಹೂವನ್ನ ಉಪ್ಪು ನೀರಲ್ಲಿ ತೊಳೆದಿಟ್ಕೊಳ್ಬೇಕು. ನಾನು 5 ನಿಮಿಷ ಉಪ್ಪು ನೀರಲ್ಲಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ನಾನು ನೋಡ್ಬೋದು, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲಿ ಹುಳ ಗಿಳ ಏನಾದರೂ ಇದ್ದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ ಗಿಡಕ್ಕೆ. ಹಾಗಾಗಿ ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ನಾವು ವಾಶ್ ಮಾಡಿ ಇಟ್ಕೊಬೇಕು. ಇವಾಗ ನಾನು ಉಪ್ಪು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಎಣ್ಣೆ ಹಾಕೋತಾ ಇದ್ದೀನಿ. ನಿಮಗೆ ಅಕ್ಕಿ ಎಷ್ಟು ಹಾಕ್ತೀರಾ ಅಷ್ಟು ನೋಡಿಕೊಂಡು ಎಣ್ಣೆನ ನೀವು ಯಾವ ರೀತಿ ಬಳಸ್ತೀರಾ ನೋಡಿಕೊಂಡು ಬಳಸಿ. ಇಲ್ಲಿ ನಾನು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ ಮತ್ತು ಸೋಂಪನ್ನ ಹಾಕೋತಾ ಇದ್ದೀನಿ. ಜೀರಿಗೆ ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೋಂಪು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಬಟಾಣಿ ಹಾಕೋತಾ ಇದ್ದೀನಿ. ಮಿಕ್ಸಿಂಗ್ ತರಕಾರಿ ಹಾಕೋತಾ ಇದ್ದೀನಿ. ತರಕಾರಿ ಎಲ್ಲ ಫ್ರೈ ಮಾಡ್ಕೊಬೇಕು. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ತರಕಾರಿ ಹಾಕ್ಕೊಬೋದು. ನಾನಿಲ್ಲಿ ಗೆಡ್ಡೆಕೋಸು, ಬೀನೀಸು, ಕ್ಯಾರೆಟು, ಸೀಮೆ ಬದನೆಕಾಯಿ ಎಲ್ಲ ತಗೊಂಡಿದ್ದೀನಿ. ಹಾಗೆ ನಾರ್ಮಲ್ ಬದನೆಕಾಯಿನೂ ಕೂಡ ನಾನು ತಗೊಂಡಿದ್ದೀನಿ. ಟೊಮೊಟೊ ಹಾಕೋತಾ ಇದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಕೂಡ ತರಕಾರಿ ಸಾಫ್ಟ್ ಆಗುತ್ತೆ ಬೇಗ ಅಂತ ಹೇಳಿ ಹಾಕ್ಕೋತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ ಈಗ. ನೀವು ಇದಕ್ಕೆ ಪಾಲಕ್ಕು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಎರಡೊಂದು ಸೊಪ್ಪನ್ನ ಬಳಸಿದ್ದೀನಿ. ನೀವು ಪಾಲಕ್ಕು ಕೂಡ ನೀವು ಯೂಸ್ ಮಾಡ್ಬೋದು. ಈಗ ತರಕಾರಿ ಕೂಡ ಫ್ರೈ ಆಗಿದೆ. ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ. ನೀರನ್ನ ಹಾಕ್ಕೋತಾ ಇದ್ದೀನಿ ನಾನು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಮನೇಲೇ ಮಾಡಿರುವಂತಹ ಗರಂ ಮಸಾಲ ಪೌಡ್ರನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಮನೇಲೇ ಮಾಡಿ ಇಟ್ಕೊಂಡಿರೋಂಥ ಗರಂ ಮಸಾಲ. ನೀವು ಉಪ್ಪು ಖಾರ ನೋಡ್ಕೊಬೋದು. ಇವಾಗ ಉಪ್ಪು ಖಾರ ನೋಡಿಕೊಂಡು ಕ್ಲೋಸ್ ಮಾಡಿ. ಇದು ವಿಸಲ್ ಬರಲಿ. ಸೌತೆಕಾಯಿ, ಮೊಸರು, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ. ಉಪ್ಪು. ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಕುಕ್ಕರ್ ಕೂಗೋಷ್ಟೊತ್ತಿಗೆ ಇದು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಮೊಸರು ಬಜ್ಜಿ ರೆಡಿಯಾಗಿದೆ. ಕುಕ್ಕರ್ ಕೂಗಲಿ. ಇವಾಗ 2 ವಿಸಲ್ ಬರಲಿ. 2 ವಿಸಲ್ ಆಗಿದೆ. ನೋಡಿ, ಪಲಾವ್ ಆಗಿದೆ. ಈಗ ಮಲ್ಲಿಗೆ ಹೂವನ್ನ ನಾನು ಹಾಕ್ತಾಯಿದ್ದೀನಿ. ಇವಾಗ ನಾವು ಒಂದು 5 ನಿಮಿಷ ಕ್ಲೋಸ್ ಮಾಡ್ತಾಯಿದ್ದೀನಿ. 5 ನಿಮಿಷ ಕ್ಲೋಸ್ ಮಾಡಿದ್ದೀನಿ. ಇವಾಗ ಮಲ್ಲಿಗೆ ಬೆಲ್ಲ ಇದನ್ನು ಎತ್ಕೊಂಡ್ಬಿಡ್ಬೇಕು. ಇದ್ರ ಸುವಾಸನೆ ಮಾತ್ರ ನಮಗೆ ಬಿಟ್ಟಿರುತ್ತೆ. ಆ ಮಲ್ಲಿಗೆ ಹೂವಿನ ಘಮ ಮಾತ್ರ ಬಿಟ್ಟಿರುತ್ತೆ ನಮಗೆ. ಹೂವೆಲ್ಲ ತಕ್ಕೊಂಬಿಡಬೇಕು.
ಹೂವೆಲ್ಲ ಬಿಸಿಗೆ ಬೆಂದೋಗಿದೆ. ನಿಧಾನಕ್ಕೆ ನೋಡ್ಕೊಂಡು ತಕ್ಕೊಳ್ಳಿ. ಈಗ ಹೂವೆಲ್ಲ ತೆಗೆದುಬಿಟ್ಟಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸರ್ವ್ ಮಾಡ್ಕೊತೀನಿ ನಾನು. ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ. ಮಲ್ಲಿಗೆ ಹೂವಿನ ಪಲಾವ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಿಮ್ಮೊಂದಿಗೆ. ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.